ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಬಸವರಾಜ ಹೊರಟ್ಟಿ ಸಾಹೇಬ್ರೆ, ಖಾದರ್ ಅವರೇ, ವೇದಿಕೆಯಿರುವಂಥ ವಿಶೇಷವಾಗಿ 5 ಜನಕ್ಕೆ ಸನ್ಮಾನ ಕೂಡ ಆಗಿದೆ. ಸನ್ಮಾನಿತರೆ, ಎಲ್ಲ ವೇದಿಕೆ ಇರುವಂಥ ಎಲ್ಲ ನಮ್ಮ ಶಾಸಕರುಗಳು, ಮಂತ್ರಿಗಳು, ಪೊಲಿಟಿಕಲ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರ್ ಎಲ್ಲ ಕೂಡ ಇದ್ದಾರೆ. ರೇವಣ್ಣವರು ಆದಿಯಾಗಿ ಭಾಳ ಉತ್ಸಾಹದಿಂದ ತಾವೆಲ್ಲ ಬಂದಿದ್ದೀರಿ. ತಮಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕು. ಸ್ಪೀಕರ್ ಅವರು ಮತ್ತು ಕೌನ್ಸಿಲ್ ಚೇರ್ಮನ್ ಅವರು ಇಬ್ಬರು ಸೇರಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರದ ಪರವಾಗಿ ಅವ್ರಿಗೆ ನಾನು ಇಬ್ಬರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇದನ್ನ ಅವಕಾಶ ಸಿಕ್ಕಿದಾಗ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಮ ಖಾದರ್ ಅವ್ರ ಹತ್ರ, ಹೊರಟ್ಟಿಯವ್ರ ಹತ್ರ ನಾವೆಲ್ಲ ಕಲಿತ್ಕೊಳ್ಬೇಕಾಗಿದೆ. ಬೇಕಾದಷ್ಟು ಬದಲಾವಣೆಯನ್ನು ತಂದಿದ್ದಾರೆ. ಅಲ್ಲೂ ಕೂಡ ವಿಧಾನ ಸುವರ್ಣಸೌಧದಲ್ಲೂ ಕೂಡ ಹೊಸ ರೂಪ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲೂ ಅಸೆಂಬ್ಲಿಲೂ ಕೂಡ ಹೊಸ ರೂಪ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿದ್ದಾರೆ. ನನಗೆ ವೈಯಕ್ತಿಕ ಹೇಳ್ಬೇಕಂದ್ರೆ ನಾನು ಓದ್ದವನೇ ಅಲ್ಲ. ನನ್ನ 5-6ನೇ ಕ್ಲಾಸಲ್ಲಿ ಏನಾದ್ರು ಸ್ವಲ್ಪ ಓದಿರ್ಬೇಕಷ್ಟೇ. ಮಿಕ್ಕಿದೆಲ್ಲ ಯಾವ ಪುಸ್ತಕ ಹಿಡ್ಕೊಂಡು ಓದ್ದವನು ಇಲ್ಲ. ಹೆಂಗೋ ಪಾಸ್ ಗೀಸ್ ಮಾಡಿಕೊಂಡು 8ನೇ 10ನೇ ಕ್ಲಾಸ್ ಪಾಸ್ ಮಾಡಿಕೊಂಡೆ. ಡಿಗ್ರಿ ಓದಲೇ ಇಲ್ಲ. ಫೈನಲ್ ಇಯರ್ ಡಿಗ್ರಿ ಇದ್ದಾಗನೇ ನಾನು ಟಿಕೆಟು ಕೊಟ್ಬಿಟ್ರು ನನಗೆ. ಆಮೇಲೆ ನಾನು ಮಂತ್ರಿ ಆದಮೇಲೆ ಕೊನೆಗೆ ಡಿಗ್ರಿ ಮಾಡಬೇಕಾಯ್ತು ಅಂತ ಆಗ ವಿಧಾನಸೌಧದಲ್ಲಿ ಎಲ್ಲ ಭಾಷಣ ನಡೀತಾ ಇದ್ದಾಗ ರಾಮಕೃಷ್ಣ ಹೆಗಡೆ ಅವರು, ವೀರೇಂದ್ರ ಪಾಟೀಲರು, ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಇಂಥವ್ರದ್ದೆಲ್ಲ ಭಾಷಣ, AK ಸುಬ್ಬಯ್ಯನವ್ರ ಭಾಷಣ, ಇದು ನಾಣಯ್ಯನವ್ರ ಭಾಷಣ, ಇವೆಲ್ಲ ರಂಗನಾಥ್ ಅವ್ರ ಭಾಷಣ, ಎಲ್ಲ ಘಟಾನುಘಟಿಗಳ ಭಾಷಣ ಕೇಳ್ಬಿಟ್ಟು ಅಯ್ಯೋ ನಾನು ಓದಲಿಲ್ಲ ಅಂತೇಳಿ ನನಗನ್ನಿಸ್ತಾ ಇತ್ತು. ಹೋಗ್ತೀನಿ, ಪುಸ್ತಕ ತೊಗೊಳಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲೋದ್ರೂ ಒಂದೊಂದು ಪುಸ್ತಕ ತೊಗೋತೀನಿ. 1 ಪೇಜ್ಗೆ ಸುಸ್ತಾಗ್ಬಿಡ್ತೀನಿ. ಅದು ಅಭ್ಯಾಸ ನನಗಿಲ್ಲ. ಬಟ್ ನಮ್ಮ CM ಮಾತ್ರ ನಾನು ಕೇಳಿದ್ದೀನಿ, ಭಾಳ ಪುಸ್ತಕ ಓದ್ತಾರೆ, ಪೇಪರು ಬೆಳಗ್ಗೆ ಸಾಯಂಕಾಲ ಓದ್ತಾ ಇರ್ತಾರೆ. ಏನೋ ಅನುಭವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಹಂಗೆ ಇದೊಂದು ಭಾಳ ಮುಖ್ಯವಾದಂಥ ಜ್ಞಾನದ ಭಂಡಾರ. ಈಗಂತೂ ಹೊಸ್ದಾಗಿ ಈ ಫೋನುಗಳು ಬಂದ್ಬಿಟ್ಟ ಮೇಲೆ ಭಾಳ ಕಷ್ಟ. ಅದ್ರ ಒಳಗಡೆ ಏನೇನು ಟೈಪ್ ಮಾಡಿದ ತಕ್ಷಣ, ಇಲ್ಲಾಂದ್ರೆ ಫೋನಲ್ಲಿ ಹೇಳಿದ ತಕ್ಷಣ ಎಲ್ಲ ವಿಚಾರ ಅದರಲ್ಲೇ ಬಂದ್ಬಿಡ್ತದೆ. ನಾನು ಹೆಂಗೆ ಯಾರೋ ನನ್ನ PA ಫೋನ್ ಮಾಡ್ಬಿಟ್ಟು, ನನ್ನ PSಗೋ ಏನೋ ಫೋನ್ ಮಾಡಿ ಯಾವುದೋ ವಿಚಾರಕ್ಕೆ ಹೋಗ್ತಾ ಇದ್ದೀನಿ, 1-2-3 ಪಾಯಿಂಟ್ ಕೊಡ್ರಿ ಅಂತ ಕೇಳ್ತಾ ಇದ್ದೆ. ಅಷ್ಟು ನನ್ನ ತಕ್ಷಣ ನನ್ನ ಮಕ್ಕಳು ಬಂದ್ಬಿಟ್ಟು, ಅಪ್ಪ PA ಯಾಕೆ ಕೇಳ್ತಾ ಇದ್ದೆ, ಅದನ್ನು ಚಾಟ್ ಪಿಟಿಗೆ ಹಾಕಪ್ಪ, 5 ನಿಮಿಷಕ್ಕೆ ಬಂದ್ಬಿಡ್ತದೆ ಅಂತ ಹೇಳಿದ್ರು. ಸೊ ಟೆಕ್ನಾಲಜಿ ಹ್ಯಾಸ್ ಬಿಕಮ್ ಸೋ ಸ್ಟ್ರಾಂಗ್. ಆಗ ನನಗೆ ಹೇಳ್ಕೊಟ್ರು, ನನಗೆ ನನ್ನ ಫೋನ್ಗೆ ಹಾಕ್ಕೊಟ್ಬಿಟ್ರು, ಚಾಟ್ ಪಿಟಿನ ಹಾಕ್ಕೊಟ್ಬಿಟ್ರು. ನಾನು ಇದು ಬೇಕು ಅಂದ ತಕ್ಷಣ 5 ನಿಮಿಷಕ್ಕೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಎಲ್ಲ ಡೀಟೇಲ್ ಎಲ್ಲ ಬಂದ್ಬಿಡ್ತು. ಸೊ ಅಂಥ ಕಾಲದಲ್ಲಿ ನಾವು ಇದ್ದೇವೆ. ಬಟ್ ಹಿಂದೆ ನಮಗಂಥ ಅವಕಾಶ ಇರಲಿಲ್ಲ. ಜನ್ರೇಷನ್ ಚೇಂಜ್ ಆಗಿದೆ. ಬಟ್ ಹಿರಿಯರು ಹೇಳ್ತಾ ಇರ್ತಾರೆ, ನನಗೂ ಹೇಳ್ಕೊಟ್ರು, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ನಮಗೆಲ್ಲ ಪುಸ್ತಕನೇ ರೂಟು, ಅದರಿಂದನೇ ಏನಾದ್ರು ಅನುಕೂಲ ಆಗಂಗೆ. ಹಂಗೆ ಇವತ್ತು ನಮ್ಮ ಖಾದರ್ ಅವರು ಮತ್ತು ಹೊರಟ್ಟಿ ಸಾಹೇಬ್ರು ಇಬ್ಬರು ಸೇರಿ ಒಂದು ನಮ್ಮನ್ನೆಲ್ಲ ಇತಿಹಾಸಕ್ಕೆ ಪುಸ್ತಕ ಹಿಡಿದೇ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಒಂದು ಹೊಸ ಆರಂಭ ಮಾಡಿಕೊಟ್ಟಿದ್ದಾರೆ. ಶುಭವಾಗಲಿ. ಇದನ್ನೇನಾದ್ರು ಕಂಟಿನ್ಯೂ ಹಾಕ್ಕೊಂಡು ಹೋಗೋಕ್ಕೆ ನೀವಿಬ್ಬರು ಸೇರಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದಕ್ಕೆ ಪರ್ಮನೆಂಟಾಗಿ ಇಲ್ಲಿ ನಡೆಯೋಂಗೆ, ಜನ ವಿಧಾನಸೌಧಕ್ಕೂ ಬಂದಂಗೆ ಆಗಬೇಕು. ನಮ್ಮ ತಲೆಯಲ್ಲಿ ಜ್ಞಾನದ ಭಂಡಾರ ನಮ್ಮ ತಲೆ ಒಳಗಡೆ ಹೋಗೋ ರೀತಿಯಲ್ಲಿ ಅನುಕೂಲ ಆಗಬೇಕು. ಮುಂದಿನ ಹೊಸ ಪೀಳಿಗೆಗೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು, ಯಾಕೆಂದರೆ ಹಿಂದೆ ನಾನು ಲೈಬ್ರರಿ ಕಮಿಟಿ ಇತ್ತು, ಎಸ್ಟಿಮೇಟ್ ಯಾವುದೋ ಒಂದು ಸಣ್ಣ ಕಮಿಟಿಲಿ ಇದ್ದೆ ನಾನು. ಇನ್ನೇ MLA ಇದ್ದಾಗ ವಿಧಾನಸೌಧ ಕಟ್ಟಿದಾಗ ಬರೀ 3 ಕೋಟಿ ರೂಪಾಯಿ ಖರ್ಚಾಯ್ತಂತೆ. ಯಾವುದೋ ಒಂದು ರಿಪೋರ್ಟಲ್ಲಿ ಬರೆದಿದ್ದು. ಕನ್ನಂಬಾಡಿ ಕಟ್ಟುವಾಗ ನನಗೆ ಸಂಬಳನೇ ಬೇಡ ಅಂತ ಬರೆದಿದ್ದರಂತೆ. ಯಾರು, ವಿಶ್ವೇಶ್ವರಯ್ಯನವರು. 1 ರೂಪಾಯಿ ಸಾಕು ಅಂತ ಏನೋ ಬರೆದಿದ್ದರಂತೆ. ಸೊ ಹಂಗೆ ಅಂಥವೆಲ್ಲ ಬೇಕಾದಷ್ಟು ಇತಿಹಾಸ ಪುಟದಲ್ಲಿ ಇಂಥ ಪುಸ್ತಕಗಳು ಓದೋದ್ರಿಂದ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ. ಸೊ ಅದರಿಂದ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.